ನಮಸ್ಕಾರ ಫ್ರೆಂಡ್ಸ್, ಕ್ರಿಪ್ಟೋ ಮಾಸ್ಟರ್ ಕ್ಲಾಸ್ ಝೀರೋ ಟು ಹೀರೋ ಸರಣಿಯ ಎರಡನೇ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಮೊದಲನೇ ವಿಡಿಯೋದಲ್ಲಿ ನಾವು ಹಣದ ಇತಿಹಾಸ ನೋಡಿದ್ವಿ. ಅಕ್ಕಿ ಬೆಳೆ ಬದಲಾಯಿಸಿಕೊಳ್ಳುತ್ತಿದ್ದ ಆ ಕಾಲದಿಂದ ಇವತ್ತಿನ ಗೂಗಲ್ ಪೇ ವರೆಗೂ ಮನುಷ್ಯ ಹೇಗೆ ಬೆಳೆದು ಬಂದ ಅಂತ ತಿಳ್ಕೊಂಡ್ವಿ. ಆದ್ರೆ ಇವತ್ತು ನಾವು ಹಣದ ವ್ಯವಸ್ಥೆಯ ಮುಂದಿನ ಹಂತದ ಬಗ್ಗೆ ಮಾತಾಡೋಣ, ಅದೇ ಬಿಟ್ಕಾಯಿನ್. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ಬಿಟ್ಕಾಯಿನ್ ಅಂದ್ರೆ ಬರೀ ಒಂದು ಕಾಯಿನ್ ಅಲ್ಲ, ಅದು ನಮ್ಮ ಹಣದ ವ್ಯವಸ್ಥೆಯನ್ನೇ ಬದಲಾಯಿಸುವಂತಹ ಒಂದು ದೊಡ್ಡ ಶಕ್ತಿ ಅನ್ನೋದು ನಿಮ್ಗೆ ಅರ್ಥವಾಗುತ್ತೆ. ತುಂಬಾನೇ ಆಸಕ್ತಿದಾಯಕ ವಿಷಯಗಳಿವೆ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಮಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡೋದು ತುಂಬಾನೇ ಸುಲಭ ಅನ್ಸುತ್ತೆ. ಆದ್ರೆ ಇದರಲ್ಲಿ ನಮಗೆ ಕಾಣದ ಕೆಲವು ದೊಡ್ಡ ಸಮಸ್ಯೆಗಳಿವೆ. ನಮ್ಗನ್ಸುತ್ತೆ ಬ್ಯಾಂಕ್ ಅಕೌಂಟ್ನಲ್ಲಿರುವಂತಹ ದುಡ್ಡು ನಮ್ದು ಅಂತ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಆ ಹಣದ ಕಂಟ್ರೋಲ್ ಬ್ಯಾಂಕ್ ಹತ್ರ ಮಾತ್ರ ಇರುತ್ತೆ. ಬ್ಯಾಂಕ್ ಸರ್ವರ್ ಡೌನ್ ಆದ್ರೆ ಅಥವಾ ಯಾವುದೋ ಕಾರಣಕ್ಕೆ ನಿಮ್ಮ ಅಕೌಂಟ್ ಫ್ರೀಸ್ ಆದ್ರೆ ಸಾಕು, ನಿಮ್ಗೆ ಹಣ ಬಳಸೋಕೆ ಸಾಧ್ಯನೇ ಇರಲ್ಲ. ಬ್ಯಾಂಕ್ ಮುಂದೆ ಗೋಗರೇಬೇಕಾಗುತ್ತೆ. ಅಂದ್ರೆ ಇಲ್ಲಿ ಒಬ್ಬ ಮಧ್ಯವರ್ತಿಯ ನಿರ್ಧಾರವೇ ಅಂತಿಮವಾಗಿರುತ್ತೆ. ಇನ್ನೊಂದು ಇನ್ಫ್ಲೇಷನ್ ಅಂತ ಕರೀತಾರೆ. ಇನ್ನೊಂದು ಸರಳ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. 10 ವರ್ಷದ ಹಿಂದೆ 100 ರೂಪಾಯಿ ತಗೊಂಡು ಮಾರ್ಕೆಟ್ಗೆ ಹೋದ್ರೆ ಒಂದು ದೊಡ್ಡ ಬ್ಯಾಗ್ ತುಂಬಾ ಸಾಮಾನು ಬರ್ತಿತ್ತು. ಆದ್ರೆ ಇವತ್ತು ಅದೇ 100 ರೂಪಾಯಿಗೆ ಒಂದು ಸಣ್ಣ ಕವರ್ ಕೂಡ ತುಂಬಲ್ಲ. ಇದಕ್ಕೆ ಕಾರಣ ಏನು? ಸರ್ಕಾರಗಳು ತಮಗೆ ಬೇಕಾದ ಹಾಗೆ ಅನ್ಲಿಮಿಟೆಡ್ ಆಗಿ ಹೊಸ ನೋಟುಗಳನ್ನ ಪ್ರಿಂಟ್ ಮಾಡಬಹುದು. ಮಾರ್ಕೆಟಲ್ಲಿ ನೋಟ್ಗಳು ಜಾಸ್ತಿ ಆದಷ್ಟು ನಿಮ್ಮ ಹತ್ತಿರ ಇರುವಂತಹ ಹಣದ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇವತ್ತು ನೀವು ಬೇರೆ ದೇಶದಲ್ಲಿರುವಂತಹ ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಹಣ ಕಳಿಸ್ಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ. ತುಂಬಾನೇ ಟ್ಯಾಕ್ಸ್ ಕಟ್ಟಬೇಕು, ಮತ್ತೆ ಹಣ ತಲುಪಕ್ಕೆ 2-3 ದಿನ ಬೇಕು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ 2009ರಲ್ಲಿ ಹುಟ್ಟಿಕೊಂಡಿದ್ದೆ ಬಿಟ್ಕಾಯಿನ್. ಬಿಟ್ಕಾಯಿನ್ ಅಂದ್ರೆ ಇದೊಂದು ಡಿಜಿಟಲ್ ಹಣ. ಇದು ಇಂಟರ್ನೆಟ್ ಮೂಲಕ ಕೆಲಸ ಮಾಡುತ್ತೆ. ಇದರ ವಿಶೇಷತೆ ಏನು ಅಂದ್ರೆ ಇಲ್ಲಿ ಯಾರು ಕೂಡ ಬಾಸ್ ಇಲ್ಲ. ಬಿಟ್ಕಾಯಿನ್ ಮೇಲೆ ಯಾವ ಬ್ಯಾಂಕ್ ಅಥವಾ ಸರ್ಕಾರ ಕಂಟ್ರೋಲ್ ಇರಲ್ಲ. ಪ್ರಪಂಚದಲ್ಲಿ ಕೇವಲ 21 ಮಿಲಿಯನ್ ಅಂದ್ರೆ 2,10,00,000 ಬಿಟ್ಕಾಯಿನ್ ಮಾತ್ರ ಇರುವಂಥದ್ದು. ಚಿನ್ನ ಹೇಗೆ ಭೂಮಿಲಿ ಲಿಮಿಟೆಡ್ ಆಗಿದೆಯೋ ಹಾಗೇನೆ ಬಿಟ್ಕಾಯಿನ್ ಕೂಡ ಲಿಮಿಟೆಡ್ ಆಗಿದೆ. ಅದಕ್ಕೆ ಇದ್ರ ಬೆಲೆ ತುಂಬಾನೇ ಜಾಸ್ತಿ. ಬಿಟ್ಕಾಯಿನ್ ಯಾಕೆ ಬಂತು ಅಂತ ತಿಳಿಯೋದು ತುಂಬಾನೇ ಮುಖ್ಯ. 2008ರಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತು. ದೊಡ್ಡ ದೊಡ್ಡ ಬ್ಯಾಂಕ್ಗಳೇ ಮುಳುಗಿಯೋದವು. ಆಗ ಸಾಮಾನ್ಯ ಜನರ ಹಣ ಮಣ್ಣು ಪಾಲಾಯಿತು. ಜನರಿಗೆ ಒಂದು ವಿಷಯ ಅರ್ಥ ಆಯಿತು, ನಾವು ನಮ್ಮ ದುಡ್ಡನ್ನ ಇನ್ಯಾರೋ ಒಬ್ರ ಕೈಗೆ ಕೊಟ್ಟು ನಂಬುದು ಸೇಫ್ ಅಲ್ಲ. ನಮ್ಗೆ ಯಾರಿಗೂ ಮೋಸ ಮಾಡಲಾಗದಂತಹ ಒಂದು ಪಾರದರ್ಶಕ ವ್ಯವಸ್ಥೆ ಬೇಕು ಅಂತ ಅನ್ಸಿತ್ತು. ಆ ಹೊತ್ತಲ್ಲೇ ಸತೋಶಿ ನಕೋಮೊಟೊ ಅನ್ನೋ ಒಬ್ಬ ರಹಸ್ಯ ವ್ಯಕ್ತಿ ಅಥವಾ ತಂಡ ಬಿಟ್ಕಾಯಿನ್ ಅನ್ನ ಪರಿಚಯಿಸಿತು. ಸತೋಶಿ ನಕೋಮೊಟೊ ಯಾರು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವರು ಜಗತ್ತಿಗೆ ಕೊಟ್ಟಂತಹ ಈ ತಂತ್ರಜ್ಞಾನ ಮಾತ್ರ ಅದ್ಭುತ. ಈಗ ನಿಮ್ಗೆ ಒಂದು ದೊಡ್ಡ ಪ್ರಶ್ನೆ ಬರ್ಬೋದು, ಬ್ಯಾಂಕ್ ಇಲ್ದ ಮೇಲೆ ನಮ್ಗೆ ಯಾರು ಗ್ಯಾರಂಟಿ ಕೊಡ್ತಾರೆ? ಯಾರಾದ್ರೂ ಇಲ್ಲಿ ಮೋಸ ಮಾಡ್ಬೋದಲ್ವಾ ಅಂತ. ಅದಕ್ಕಾಗಿ ಇಲ್ಲಿ ಬ್ಲಾಕ್ ಚೈನ್ ಅನ್ನೋ ತಂತ್ರಜ್ಞಾನವನ್ನ ಬಳಸಲಾಗಿದೆ. ಇದನ್ನ ಸ್ವಲ್ಪ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮೂರಲ್ಲಿ ಒಬ್ಬ ಅಕೌಂಟೆಂಟ್ ಇದ್ದಾರೆ ಅಂತ ಅನ್ಕೊಳ್ಳಿ. ಅವರು ಒಂದು ಲೆಕ್ಕದ ಪುಸ್ತಕದಲ್ಲಿ ಯಾರ ಹತ್ರ ಎಷ್ಟು ಜಮೀನಿದೆ, ಯಾರ್ಯಾರಿಗೆ ಹಣ ಕೊಟ್ಟರು ಅಂತ ಬರ್ದಿಡ್ತಾರೆ. ಈಗ ಆ ಒಬ್ಬ ಅಕೌಂಟೆಂಟ್ನ ಆ ಪುಸ್ತಕದಲ್ಲಿ ಏನಾದ್ರೂ ಬದಲಾವಣೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ನಿಮ್ಗೆ ಮೋಸ ಆಗೋಗುತ್ತಲ್ವಾ. ಆದ್ರೆ ಬಿಟ್ಕಾಯಿನ್ ಅಲ್ಲಿ ಈ ಲೆಕ್ಕದ ಪುಸ್ತಕ ಒಬ್ಬರ ಹತ್ರ ಇರಲ್ಲ. ಇಡೀ ನೆಟ್ವರ್ಕ್ ನಲ್ಲಿರುವಂತಹ ಲಕ್ಷಾನುಗಟ್ಟಲೆ ಕಂಪ್ಯೂಟರ್ಗಳಲ್ಲಿ ಆ ಪುಸ್ತಕದ ಕಾಪಿ ಇರುತ್ತೆ. ನಾನು ನಿಮ್ಗೆ ಒಂದು ಬಿಟ್ಕಾಯಿನ್ ಕಳಿಸಿದ್ರೆ ಆ ವಿಷಯ ಎಲ್ಲಾ ಲಕ್ಷಾಂತರ ಕಂಪ್ಯೂಟರ್ಗಳಲ್ಲೂ ಏಕಕಾಲಕ್ಕೆ ದಾಖಲಾಗುತ್ತೆ. ಇದನ್ನ ಚೆಕ್ ಮಾಡೋಕೆ ಪ್ರಪಂಚದಾದ್ಯಂತ ಶಕ್ತಿಯುತ ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಜನ ಕೂತಿರ್ತಾರೆ. ಅವರನ್ನ ನಾವು ಮೈನರ್ಸ್ ಅಂತ ಕರಿತೀವಿ. ಮುಂದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ತಿಳ್ಕೊಳ್ಳೋಣ. ಅವರು ಈ ಟ್ರಾನ್ಸಾಕ್ಷನ್ ಸರಿಯಾಗಿದೆಯಾ ಅಂತ ಕನ್ಫರ್ಮ್ ಮಾಡೋದನ್ನೇ ಪ್ರೂಫ್ ಆಫ್ ವರ್ಕ್ ಅಂತ ಕರೀತಾರೆ. ಇಲ್ಲಿ ಒಬ್ರು ಮೋಸ ಮಾಡಬೇಕು ಅಂದ್ರೆ ಪ್ರಪಂಚದಾದ್ಯಂತ ಇರುವಂತಹ ಅರ್ಧಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳನ್ನ ಏಕಕಾಲಕ್ಕೆ ಹ್ಯಾಕ್ ಮಾಡಬೇಕು. ಆದ್ರೆ ಅದು ಅಸಾಧ್ಯ. ಸೊ ಫ್ರೆಂಡ್ಸ್, ಬಿಟ್ಕಾಯಿನ್ ಅಂದ್ರೆ ಬರೀ ಬೆಲೆ ಇರೋ ಒಂದು ವಸ್ತು ಅಲ್ಲ. ಇದು ನಮ್ಮ ಹಣದ ವ್ಯವಸ್ಥೆಯನ್ನೇ ಬದಲಿಸಲು ಬಂದಿರುವಂತಹ ಒಂದು ಆಧುನಿಕ ತಂತ್ರಜ್ಞಾನ. ಇದು ಯಾವುದೇ ಹೂಡಿಕೆ ಸಲಹೆ ಅಲ್ಲ, ಕೇವಲ ಜ್ಞಾನಕ್ಕಾಗಿ ನಾನು ಈ ವಿಷಯಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವತ್ತು ನಾವು ಬಿಟ್ಕಾಯಿನ್ ಯಾಕೆ ಬಂತು ಅಂತ ತಿಳ್ಕೊಂಡ್ವಿ. ಆದ್ರೆ ಬ್ಲಾಕ್ ಚೈನ್ ಅಂದ್ರೇನು, ಅದು ಹೇಗೆ ಅಷ್ಟು ಸ್ಟ್ರಾಂಗ್ ಆಗಿದೆ, ಈ ಲೆಕ್ಕ ಪುಸ್ತಕದ ರಹಸ್ಯ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸರಳವಾಗಿ ಹೇಳ್ತೀನಿ. ಆ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾಕಂದ್ರೆ ಜ್ಞಾನ ಹಂಚಿದಷ್ಟು ಬೆಳೆಯುತ್ತೆ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.